ಕೊರಿಯನ್ ರೆಸ್ಟೋರೆಂಟ್ ಇದೆಪ್ಪ ಇದು. ಸಖತ್ತಾಗಿದೆ ಅನ್ಸ್ತಿದೆ. ನೋಡ್ಕೊಂಡು ಬರೋಣ. ಏನೋ ಇನ್ಸ್ಟಂಟ್ ನೂಡಲ್ಸ್ ತರ ಇದೆ. ಹೆವಿ ವೆರೈಟೀಸ್ ಇದೆ ಇಲ್ಲಿ. ಓ ಅಪ್ಪ, ಅಲ್ಟು ಫುಲ್ಲು ಆಂಬುಲೆನ್ಸ್ ಇವಾಗ ಕರ್ಕೊಂಡು ಹೋಗಿದೆ. ಕಾರ್ ಫುಲ್ ಡಿವೈಡರ್ ಕ್ರಾಸ್ ಮಾಡಿ ಬಂದಿದೆ ಸರ್. ಅಲ್ಲೇ ಬೈಕ್ ಹೋಗ್ಬಿಟ್ಟು ಪಾರ್ಕ್ ಮಾಡೋಣ ಅಂತ ಇದ್ವಿ. ಸೊ ಹಾಯ್, ನಮಸ್ಕಾರ ಎಲ್ರಿಗೂ, ಸ್ವಾಗತ ಹೊಸ ವಿಡಿಯೋಗೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಆಂಧ್ರ ಪ್ರದೇಶ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಪೀನುಕೊಂಡ ಫೋರ್ಟ್ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬಂದ್ಬಿಟ್ಟು ರೋಡ್ಸು ಹೇರ್ ಬೆಂಡ್ಸ್ ಇದೆ, 15 ಏರ್ ಬೆಂಡ್ಸ್. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ಬೈಕ್ ರೈಡ್. ಸೊ ಇಲ್ಲಿಂದ ಆಲ್ಮೋಸ್ಟ್ 3 hours ಜರ್ನಿ ಅದು. ಸೊ ಇವಾಗ 11 ಗಂಟೆ ಆಗಿದೆ. ಸೊ ಆಲ್ಮೋಸ್ಟ್ ಅರೌಂಡ್ 2 ಗಂಟೆ ರೀಚ್ ಆಗ್ತೀವಿ ನಾವು. ಸೊ ಬನ್ನಿ ಹೋಗೋಣ, ಎಲ್ಲರೂ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಪೆಟ್ರೋಲ್ ಹಾಕಿಬಿಡೋಣ. ಬನ್ನಿ ಹೋಗೋಣ, ಪೆಟ್ರೋಲ್ ಹಾಕೋಣ. ನಾರ್ಮಲ್ ಫುಲ್ ಮಾಡಿ. ಝೀರೋ ಆಯ್ತಾ? ಎಲ್ಲಿದೆ ಝೀರೋ? ಸಾಕು. ಬಿಲ್ ಕೊಡಿ. ಪೆಟ್ರೋಲ್ ಪ್ರೈಸ್ ಬಂದ್ಬಿಟ್ಟು 110. ಇವತ್ತು ಡೇಟ್ ಬಂದ್ಬಿಟ್ಟು 14 ಜೂನ್ 2026. ಸೊ ಇದು ನಂದು ಫಸ್ಟ್ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಮಳೆ ಜೋರು ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲ್ಲಾದ್ರೂ ಹೋಗಿ ನಿಲ್ಲಿಸ್ಬೇಕು ಗಾಡಿನ, ಅದರ್ವೈಸ್ ಕ್ಯಾಮೆರಾ ಬೇರೆನೋ ವೆಟ್ ಆಗಿಬಿಡತ್ತೆ. ಅಂಡರ್ ಪಾಸ್ಗೆ ಹೋಗ್ಬೇಕಾಗತ್ತೆ, ಅಲ್ಲೋಗಿ ಸ್ಟಾಪ್ ಮಾಡೋಣ. ಸಕ್ಕದಾಗಿ ಮಳೆ, ಮಜಾನೇ ಮಜಾ. ಕ್ಯಾಮ್ರಾ ವಾಟರ್ ಪ್ರೂಫ್ ಅಂತೆ, ಇವತ್ತು ಗೊತ್ತಿಲ್ಲ ಇಷ್ಟೊಂದು ಮಳೆನ ತಡ್ಕೊಳತ್ತಾ ಇಲ್ವಾ ಅಂತ. ಅದೊಂದು ನೋಡ್ಬೇಕಾಗತ್ತೆ. ಬನ್ನಿ ಹೋಗೋಣ. ಇನ್ನ 150 ಕಿಲೋಮೀಟರ್ ಇನ್ನ ಹೋಗೇ ಇಲ್ಲ ನಾವು. ನೋಡೋಣ ಏನಾಗುತ್ತೆ. ಎಲ್ಲರೂ ಇಲ್ಲಿ ನಿಂತ್ಕೊಂಡವ್ರೆ. ಈ ಥರ ನಿಂತ್ಕೊಂಡು ಪ್ರಾಬ್ಲಮ್ ಬರುತ್ತೆ ಆ್ಯಕ್ಚುಲಿ ಅನಿಸುತ್ತೆ. ಹೋಗ್ಬಿಡೋಣ ಬನ್ನಿ. ಇವತ್ತು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅದೇ ಬಂದ್ಬಿಟ್ಟು ಗ್ರೀನರಿ ಮೌಂಟೇನ್ ಏರಿಯಾ ಹೋದ್ರೆ ಸಕ್ಕದಾಗಿ ಫೀಲು. ಆ್ಯಕ್ಚುಲಿ ಇವಾಗ ನಾನು ಅಲ್ಲಿ ಇರಬೇಕಿತ್ತು, ಅವಾಗ ಮಳೆ ಬಂದಿದ್ರೆ ಇನ್ನೂ ಸಕ್ಕದಾಗಿ ಮಜಾ ಬರ್ತಿತ್ತು. ಪೇನುಕೊಂಡ ಫೋರ್ಟು, ಪೇನುಕೊಂಡ ಇವಾಗ 98 ಕಿಲೋಮೀಟರ್ ದೂರ ಇದೆ. ಸಕ್ಕದಾಗಿದೆ. ನಂದಿ ಹಿಲ್ಸ್ ಅನ್ಸುತ್ತೆ ಅದು. ಬನ್ನಿ ಹೋಗೋಣ. ಇನ್ನು 40 ನಿಮಿಷ ಆಗುತ್ತೆ ಆಲ್ಮೋಸ್ಟ್ ರೀಚ್ ಆಗೋಕ್ಕೆ. ಬನ್ನಿ ಹೋಗ್ತಾ ಇರೋಣ. ಮುಂದೆ ಸ್ವಲ್ಪ ಮಳೆ ಬರ್ತಿದೆ ಅನಿಸ್ತಿದೆ, ಮೋಡ ಆಗಿದೆ ಮುಂದೆ. ನೋಡೋಣ ಹೇಗಿರುತ್ತೆ ಮುಂದೆ ಸಿಚುವೇಶನ್, ಕ್ಲೈಮೇಟು. ಪೆನುಕೊಂಡ ಫೋರ್ಟ್ ಹೋಗ್ಮೇಲೆ ಟೈಮ್ ಸಿಕ್ಕಿದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ನಿಯರ್ ಬೈ, ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಇನ್ನೂ ಸ್ವಲ್ಪ ಟೈಮ್ ಏನಾದರೂ ಸಿಕ್ಕಿದ್ರೆ ಕದ್ರಿ ಟೆಂಪಲ್ ಹೋಗ್ಬೋದು, ನರಸಿಂಹಸ್ವಾಮಿ ಟೆಂಪಲು. ಸೊ ಅದು ಆಲ್ಮೋಸ್ಟ್ ಅಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಫೇಮಸ್ ಟೆಂಪಲ್ ಆ್ಯಕ್ಚುಲಿ. ಸೊ ಅಲ್ಲೂ ಹೋಗಿ ಬರ್ಬೋದು. ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಅಲ್ಲೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೀನಿ. ನೋಡೋಣ ಹೇಗಾಗತ್ತೆ ಅಂತ. ಸೊ ಇವಾಗ ನಾವು ಪೇನುಕೊಂಡ ಬಂದಿದ್ದೀವಿ.
ಸೊ ಇವಾಗ ನಾವು ಎಂಟರ್ ಆಗ್ತಿರೋದೇ ಪೇನುಕೊಂಡ. ಸೊ ಲೆಫ್ಟ್ ಸೈಡ್ ತೋರಿಸ್ತಿದೆ ಪೇನುಕೊಂಡ ಫೋರ್ಟ್ ಎಂಟ್ರಿ. ಸೊ ನಾವೀಗ ಹೋಗ್ತಾ ಇರೋದೇ ಪೇನುಕೊಂಡ ಫೋರ್ಟ್ ಎಂಟ್ರಿ ಮಾಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಏನಾದರೂ ಸ್ನ್ಯಾಕ್ಸ್ ತಗೊಂಡು ಹೋಗ್ಬೇಡೋಣ ಅನಿಸ್ತಿದೆ. ಪೇನುಕೊಂಡ ಫೋರ್ಟ್ ಇದೆ ಇರೋದು. ಬನ್ನಿ ಮುಂದೆ ನೋಡೋಣ ಅನಿಸ್ತಿದ್ದೆ, ಬಟ್ ಇಲ್ಲೇ ಏನಾದರೂ ತೊಗೊಂಡ್ಬಿಡೋಣ ತಿನ್ನಕ್ಕೆ ಅನಿಸ್ತಿದೆ. ಓಕೆ, ಊಟನ ಹಾಕ್ಕೊಂಡು ಸ್ವಲ್ಪ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತೊಗೊಳೋಣ. ಆಮೇಲೆ ಮೇಲೆ ಹೋಗಿ ಸ್ವಲ್ಪ ಸಾಕಾದಾಗ ತಿನ್ಬೋದು. ಮತ್ತೆ ಊಟನ ಹಾಕ್ಕೊಂಡು ಹೋಗೋಣ ಬನ್ನಿ. ಮುಂದೆ ಸಿಕ್ಕತ್ತೋ ಇಲ್ವೋ ಏನಾಗುತ್ತೆ, ಅದಕ್ಕೆ ಇಲ್ಲೇ ತೊಗೊಂಡು ಹೋಗ್ಬಿಡೋಣ. ಸರಿ, ನೀರು ಬಾಟಲ್ ಇಲ್ಲ, ನಾನು ಅದನ್ನು ತೊಗೋಬೇಕಿದೆ. ಕೊರಿಯನ್ ಫುಡ್ ಸಿಗುತ್ತೆ, ಕೊರಿಯನ್ ರೆಸ್ಟೋರೆಂಟ್ ಇದೆಪ್ಪ ಇದು, ಸಖತ್ತಾಗಿದೆ ಅನಿಸ್ತಿದೆ. ನೋಡ್ಕೊಂಡು ಬರೋಣ. ಬನ್ ಪಾವ್ ಎಲ್ಲ ಇದೆ. ಇನ್ನು ಮಸಾಲ ಬನ್, ವಾಲ್ನಟ್ ಕ್ರೀಮ್ ಚೀಸ್ ಬನ್ ಅಂತೆ, ಬುಲ್ಡಕ್ ಸಾಸೇಜ್, ಸೋಬೋರೋ ಬನ್, ಆಲ್ಮಂಡ್, ಚೆನ್ನಾಗಿರತ್ತೆ ಅನ್ಸುತ್ತೆ. ಪೀನಟ್ ಬಟರ್, ಸೋಬೋರನ್ ಬನ್, ಕಾಫಿದೇನೋ ಇದೆ. ಇಂಪೋರ್ಟೆಡ್ ಐಟಮ್ಸ್. ಸೊ ಏನೋ ಇನ್ಸ್ಟಂಟ್ ನೂಡಲ್ಸ್ ಥರ ಇದೆ. ಹೆವಿ ವೆರೈಟೀಸ್ ಇದೆ ಇಲ್ಲಿ. ನಮಗೋಸ್ಕರ ಒಂದು ನೀರು ಬಾಟಲ್ ತಗೋಬಿಡೋಣ. ಇದು ಹೊಸದಿದೆ ಏನೋ, ಟ್ರೈ ಮಾಡೋಣ. ಇದು ಕ್ರೀಮ್ ಬನ್ನಾ? ಬಿಲ್ ಚೆಂಡ್ ತಗೊಂಡಿದ್ದೀನಿ. ಇದೆಂತ ಇದೆ? 241. ಥ್ಯಾಂಕ್ಸ್. ಏನಪ್ಪ ಹೊಸ ಹೊಸ ಏನೋ ಸೋಲ್ ಸ್ಟೋರ್ ಅಂತ ಇದೆ, ಇದು ಟ್ರೈ ಮಾಡ್ಬೋದು. ನಾನು ತಗೊಂಡಿರೋದು 2 ಕೇಕು, ಯಾವುದೋ ಡಿಫ್ರೆಂಟ್. ಇದು ಯಾವುದೋ ಒಂದು ಕೇಕ್ ತಗೊಂಡಿದ್ದೀನಿ, ಸೋಬೋರೋ ಬನ್ ಅಂತ ಒಂದಿದೆ. ಇನ್ನೊಂದು ಇದು ಕ್ರೀಮ್ ಬನ್ ಅನ್ಸುತ್ತೆ, ರೋಲ್ ಬನ್ ಸಮಥಿಂಗ್ ಇದೆ, ರೋಲ್ ಕೇಕ್. ಐ ಹಸು ಅಂತಿದೆ, ಹಸುಗೆ ಕೊಡ್ಬೇಕು ಅನಿಸ್ತಿದೆ. ಕೊಡ್ತೀನಿ ಆಮೇಲೆ. ನೀರು ಬಾಟಲು ಇರ. ಸ್ವಲ್ಪ ನೀರು ಕುಡಿದು ಹೋಗೋಣ ಮೇಲೆಗೆ. ಸೊ ಮೇಲೆ ಹೋಗ್ಬಿಡ್ತೀನಿ ನಾನು ಪೇನುಕೊಂಡ ಫೋರ್ಟಲ್ಲಿ. ಬನ್ನಿ ಹೋಗೋಣ. ಆಕ್ಚುಲಿ ಏನಿದೆ ಅಂದ್ರೆ, ಇಲ್ಲಿ ಏನಕ್ಕೆ ಸೋಲ್ ಸ್ಟೋರ್ ಎಲ್ಲ ಇದೆ ಅಂದ್ರೆ, ಇಲ್ಲಿ ಮುಂದೆ ಪೇನುಕೊಂಡ ಸ್ವಲ್ಪ ಇನ್ನು 10 ಕಿಲೋಮೀಟರ್ ಮುಂದೆ ಹೋದ್ರೆ ಸ್ಟ್ರೇಟ್ ರೋಡಲ್ಲಿ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಏನು ಕಾರ್ ಇದೆ, ಅದು ಆಕ್ಚುಲಿ ದೊಡ್ಡದು ಪ್ಲಾಂಟ್ ಇದೆ.
ಸೊ ಅದಕ್ಕೆ ಮೋಸ್ಟ್ ಆಫ್ ದೆನ್ ಸೌತ್ ಕೊರಿಯಾಯಿಂದನೂ ವರ್ಕ್ ಮಾಡ್ತಾವ್ರೆ ಇಲ್ಲಿ. ಸೊ ಅವ್ರಿಗೆ ಬೇಕಾಗಿರತ್ತೆ ಲೈಕ್ ಅಲ್ಲಿದ್ದ ಐಟಮ್, ಸೊ ಅಲ್ಲಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಸೆಲ್ ಮಾಡ್ತಾವ್ರೆ. ಸೊ ಅವ್ರಿಗೆ ಅನುಕೂಲ ಆಗತ್ತೆ ಅಂತ. ಸೊ ನಮ್ಮ ಇಂಡಿಯನ್ಸ್ ಅಲ್ಲೂ ಎಷ್ಟೋ ಜನ ಕೊರಿಯನ್ ಸೀರೀಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರು ಇಲ್ಲಿ ಶಾಪಿಂಗ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಎಷ್ಟೋ ಇಂಡಿಯನ್ಸ್ ಅಲ್ಲಿ ಬಂದ್ಬಿಟ್ಟು ತಗೊಳ್ತಾ ಇದ್ರು ನಮ್ಮವ್ರೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟು ಎಕ್ಸ್ಪ್ಲೋರ್ ಮಾಡಿ ಡಿಫ್ರೆಂಟ್ ಡ್ರಿಂಕ್ಸ್ ಇತ್ತು. ಓಕೆ, ಮತ್ತು ನೂಡಲ್ಸು ಎಲ್ಲ ಮೋಸ್ಟ್ಲಿ ಅಲ್ಲಿಂದ ಇಂಪೋರ್ಟ್ ಮಾಡಿರೋದೆ. ಎಲ್ಲಿಂದ ಹೇಳಿ? ಫುಲ್ ಸೌತ್ ಕೊರಿಯಾದಿಂದನೇ ಇಂಪೋರ್ಟ್ ಮಾಡಿರೋದು ಎಲ್ಲ ಐಟಮ್ಸು. ಆ್ಯಕ್ಚುಲಿ ಇಲ್ಲಿ 15 ಏರ್ಬೆಂಡ್ ಇದೆ ಅಂತ ಮಾತ್ರ ಸಕ್ಕದಾಗಿ ರೋಡ್ ವ್ಯೂ ಇರುತ್ತೆ. ಅದೆಲ್ಲ ನಾನು ರಿಸರ್ಚ್ ಮಾಡೋವಾಗ ನೋಡಿದ್ದೀನಿ. ಸೊ ನೋಡೋಣ ಎಕ್ಸಾಕ್ಟ್ಲಿ ಹಾಗೆ ಇರತ್ತೆ ಹೇಗಿರತ್ತೆ ಅಂತ. ನೋಡಿ ಬೆಟ್ಟ ಸಕ್ಕದಾಗಿದೆ ನ್ಯಾಚುರಲ್ ಆಗಿ. ಫುಲ್ ಎಲ್ಲ ಬೆಟ್ಟನೇ, ರೈಟು ಲೆಫ್ಟು ಎಲ್ಲ ಕಡೆ. ಇವತ್ತು ಸಂಡೇ ಅಲ್ವಾ, ಮೋಸ್ಟ್ಲಿ ರಶ್ ಇರ್ಬೋದು ಅನಿಸ್ತಿದೆ ಮೇಲೆ. ಸಕ್ಕತ್ತಾಗಿ ಸಿನಿಮ್ಯಾಟಿಕ್ ವ್ಯೂ ಎಲ್ಲ ತಗೋಬೋದು ಇಲ್ಲಿ ಆ್ಯಕ್ಚುಲಿ. ಅದಕ್ಕೆ ಟ್ರೈಪಾಡು ತಂದಿದ್ದೀನಿ ನಾನು, ಬೈಕಿಂದ ಕಟ್ಬಿಟ್ಟಿದ್ದೀನಿ. ಹೋಗ ಬೇಕಂದ್ರೆ ಆ ಕೊರಿಯನ್ ಸ್ಟೋರಿಂದ ಸ್ವಲ್ಪ ನೂಡಲ್ಸು ನಂಗೆ ಇಷ್ಟ ಇರತ್ತೆ ಆ್ಯಕ್ಚುಲಿ. ನಾನು ಕೊರಿಯನ್ ನೋಡ್ತೀನಿ ಸ್ವಲ್ಪ. ಸೊ ಅದು ಯಾವ ಥರ ಇರುತ್ತೆ, ಒಂದೆರಡು ನೂಡಲ್ಸ್ ತೊಗೊಂಡು ಹೋಗ್ಬಿಡೋಣ. ಇನ್ಸ್ಟೆಂಟ್ ನೂಡಲ್ ಥರ ಏನಿದೆ ಅದು ಟ್ರೈ ಮಾಡ್ಬೋದು ಅಟ್ಲೀಸ್ಟು. ಕೊಡೋಣ. ಹಾಂ, ಫೋನ್ ಪೇ. ಈ ಥರ ಟಿಕೆಟ್ ಕೊಟ್ಟವ್ರೆ. ಮಾತ್ರ ಅಲ್ಟಿಮೇಟ್. The light is fading fast from this old town, we gotta go. Our bags are packed, so what we waiting for? There's no point in delaying what we both already know. Escape this time with me. Escape this time with me. We could rent a room and watch the stars dance round the moon. Fall asleep to the sounds of... ನಾವು ಸ್ವಲ್ಪ ಶೂಟ್ ಮಾಡ್ಕೋಣ. ಸೊ ಗೈಸ್, ನಾವು ಇವಾಗ ಫೈನಲಿ ಬಂದುಬಿಟ್ಟಿದ್ದೀವಿ ಪೆನುಕೊಂಡ ಫೋರ್ಟ್ ವ್ಯೂ ಪಾಯಿಂಟು. ಸೊ ನಮ್ಮ ಹಿಂದೆ ಇರೋದೇ ಇದು ಸ್ಮಾಲ್ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಹಿಂದೆ. ಸೊ ನೋಡಿ, ಆಲ್ಮೋಸ್ಟ್ ಇಲ್ಲಿ ಹೆವಿ ರಶ್ ಆಗಿದೆ. ಎಷ್ಟು ಜನ ಬೈಕೆಲ್ಲ ಪಾರ್ಕ್ ಮಾಡವ್ರೆ. ಸೊ ಇಲ್ಲೂ ಫೋಟೋ ಶೂಟ್ ಎಲ್ಲ ಮಾಡ್ತಾವ್ರಲ್ಲಿ. ಆಮೇಲೆ ಅಲ್ಲಿರೋದು ವ್ಯೂ ಪಾಯಿಂಟು. ಇವಾಗ ನಾನು ಹೋಗಿ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಆದಮೇಲೆ ನಾವು ಸಿನಿಮ್ಯಾಟಿಕ್ ಶೂಟ್ ತೊಗೊಳ್ಳೋಣ ಅಲ್ಲಿ ವ್ಯೂ ಪಾಯಿಂಟಲ್ಲಿ. ಸೊ ಫೋರ್ಟ್ ಇಲ್ಲೇ ಅನಿಸುತ್ತೆ ಒಳಗಡೆ, ನೋಡಬೇಕು. ನಾವು ಹೋಗೋಣ ಮೇಲೆ, ನೋಡೋಣ ಬನ್ನಿ. ಏನಪ್ಪ ಈ ಥರ ಇದೆ ಇದು, ಏನಿಲ್ಲ ಇಲ್ಲಿ, ಏನೂ ಇಲ್ಲ ಇಲ್ಲಿ. ಬಟ್ ನೋಡಿ ಇಲ್ಲಿಂದ ವ್ಯೂ ಇಷ್ಟೇ ಇರೋದು ವ್ಯೂ ಇಲ್ಲಿಂದ. ಇಲ್ಲಿದೆ ನೋಡಿ, ಏನಪ್ಪ ಡೇಂಜರಸ್ ಇಲ್ಲಿ, ಅವುಗಳೆಲ್ಲ ಬಂದರೆ ಅಷ್ಟೇ. ಯಪ್ಪ ಈ ಥರ ಇದೆಯಪ್ಪ. ಚಿಕ್ಕ ಪಾರ್ಟ್ ಇದು ಪೆನುಕೊಂಡ ಫೋರ್ಟ್ ಅನಿಸುತ್ತೆ. ಇಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡ್ತಾವ್ರೆ.
ಇನ್ನೇನಿದೆ ನೋಡಿ. ಇಲ್ಲಿ ಸ್ವಲ್ಪ ರೋಡ್ ಕಾಣಿಸ್ತಾ ಇದೆ. ಇಲ್ಲೇನಿಲ್ಲ, ಫುಲ್ಲು ಈ ಥರ ವ್ಯೂ. ಆಗಿದೆ. ಅಷ್ಟೊಂದೇನು ನೋಡೋಕ್ಕಲ್ಲಿ ಏನಿಲ್ಲ, ಬನ್ನಿ ಹೋಗೋಣ. ಇಲ್ಲೇ ಬೀದಿರೋದೇ ಇಲ್ಲ, ಸಕ್ಕದಾಗಿ ವ್ಯೂ ಇದೆ ನೋಡಿ. ಅಲ್ಲೇ ಬೈಕ್ ಹೋಗ್ಬಿಟ್ಟು ಪಾರ್ಕ್ ಮಾಡೋಣ ಅಂತ ಇದ್ವಿ. ಸೊ ಇವಾಗ ಬಂದುಬಿಟ್ಟು ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಸೊ ವ್ಯೂ ನೋಡಿ, ಸಕ್ಕದಾಗಿ ವ್ಯೂ ಇದೆ. ಬನ್ನಿ ಈ ಕಡೆ ಹೋಗೋಣ. ವ್ಯೂ ಮಾತ್ರ ನೋಡಿ ಸಕ್ಕದಾಗಿದೆ. ಇಲ್ಲಿ ಬೈಕ್ ತೊಗೊಬರೋಕ್ಕೆ ಕೊಟ್ಟಿದ್ರೆ ಸಕ್ಕದಾಗಿ ಬೈಕ್ ಜೊತೆ ವ್ಯೂ ಬರ್ತಿತ್ತು ನೋಡಿ. ಅಲ್ಲಿ ನೋಡಿ ಸಕ್ಕದಾಗಿ ಒಂದು ರೋಡ್ ಹೋಗ್ತಾ ಇದೆ. ಇದು ಏರ್ ಬೆಂಡ್ಸು, ಟೋಟಲ್ 15 ಇದೆ. ಫೋಟೋ ಶೂಟ್ ಮಾಡ್ತಾವ್ರೆ ಜನ. ಅಲ್ಲಿ ಮೇಲೆ ಪೀಕ್ ಅಷ್ಟೆ, ನಮ್ಮ ಬೈಕಲ್ಲೇ ನಿಂತಿದೆ ನೋಡಿ ಏರ್ ಬೆಂಡ್ ಹೆಂಗಿದೆ. ವ್ಯೂ ಇದೆ. ಏನು ಸ್ನ್ಯಾಕ್ಸ್ ತೊಗೊಂಡಿದ್ವಿ ಅವಾಗ ಮಧ್ಯಾಹ್ನ. ಸೊ ಅದು ಎಲ್ಲ ತಿಂದಾಗಿದೆ, ಸಕ್ಕತ್ತಾಗಿತ್ತು. ಸೊ ಇವಾಗ ಮತ್ತೆ ರಿಫ್ರೆಶ್ಮೆಂಟು ಆಗಿದೆ. ಸೊ ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರು ಹೊರಡ್ತಾ ಇದ್ದೀವಿ. ಸೊ ಡೈರೆಕ್ಟ್ ಇವಾಗ ಬ್ಯಾಂಗ್ಳೂರಿಗೆ ರೀಚ್ ಆಗೋದು ಡೆಸ್ಟಿನೇಷನು. ಸೊ ಇವಾಗ 160 ಕಿಲೋಮೀಟರ್ ತೋರಿಸಿದೆ. 3 hours 14 minutes ಆಗುತ್ತೆ ರೀಚ್ ಆಗೋಕ್ಕೆ. 8:30 ಆಗುತ್ತೆ ರೀಚ್ ಆಗೋಕ್ಕೆ. ಸೊ ಬನ್ನಿ, ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ಈ ಬೈಕ್ ರೈಡು. ಸೊ ವ್ಯೂಸು, ರೋಡ್ಸ್ ಸಕ್ಕತ್ತಾಗಿತ್ತು. ಇವಾಗ ನೋಡಿ ಮುಂದೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ವ್ಯೂ ಕಾಣಿಸ್ತಾ ಇದೆ. ರೋಡು ಎಲ್ಲ, ಮೌಂಟೇನ್ಸು, ಬೆಟ್ಟಗಳು, ಚಿಕ್ಕದು ದೊಡ್ಡದು, ದೊಡ್ಡದು ಚಿಕ್ಕದು, ಸಕ್ಕತ್ತಾಗಿದೆ. ಟೀಗೆ ನಿಲ್ಸೋಣ ಗಾಡಿನ, ಟೀ ಸ್ವಲ್ಪ ಕುಡಿಯೋಣ, ನಿದ್ದೆ ಬರೋಂಗಿದೆ. ಸೊ ಟೀ ಕುಡ್ಕೊಂಡು ಆಮೇಲೆ ಡೈರೆಕ್ಟ್ ಮನೆಗೆ ರೀಚ್ ಆಗೋಣ. ಇನ್ ಕೇಸ್ ಲೇಟ್ ಆದರೆ ಆನ್ ದ ವೇ ನಾವು ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋಣ. ಬನ್ನಿ. ಆ್ಯಕ್ಚುಲಿ ಕದ್ರಿ ಟೆಂಪಲ್ ಹೋಗ್ಬೇಕಿತ್ತು, ಹೋಗೋಕ್ಕಾಗಿಲ್ಲ. ಟೈಮೇ ಇವಾಗ ಆಲ್ಮೋಸ್ಟ್ ಇಲ್ಲೇ 5:30 ಆಗೋಕ್ಕೆ ಬಂದಿದೆ. ಸೊ ಎಲ್ಲಿ ಹೋಗೋಕ್ಕಾಗತ್ತೆ, ಅಲ್ಲಿ ರೀಚ್ ಆಗಿ ಮತ್ತೆ ರಿಟರ್ನ್ ಬರಬೇಕಂದ್ರೆ ಆಗಲ್ಲ. ನಾಳೆ ಆಫೀಸ್ಗೂ ಹೋಗಬೇಕು. ಸೊ ಆ್ಯಕ್ಚುಲಿ ಸ್ಯಾಟರ್ಡೇನೇ ಬಂದಿದ್ರೆ ಒಂದೇ ಸ್ಟೇ ಮಾಡಿಬಿಟ್ಟು ಇನ್ನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ನೆಕ್ಸ್ಟ್ ವೀಕೆಂಡಿಂದ ಈ ಥರ ಕನ್ಸಿಸ್ಟೆನ್ಸಿಯಿಂದ ಮಾಡೋಣ ಅಂತ ಇದ್ದೀನಿ, ನೋಡೋಣ. ಓಹೋ
ಪಿಕಾಕ್ ಸಕ್ಕದಾಗಿತ್ತು ಪಿಕಾಕ್. ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ಫುಲ್ಲು ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಫುಲ್ಲು. ಓ ಅಪ್ಪ, ಅಲ್ಟು ಫುಲ್ಲು. ಆಂಬುಲೆನ್ಸ್ ಇವಾಗ ಕರ್ಕೊಂಡು ಹೋಗಿದೆ. ಕಾರ್ ಫುಲ್ ಡಿವೈಡರ್ ಕ್ರಾಸ್ ಮಾಡಿ ಬಂದಿದೆ ಸರ್. ಫುಲ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಹೆವಿ ಡೇಂಜರ್ ಅಪ್ಪ. ಖತರ್ನಾಕ್ ಆಕ್ಸಿಡೆಂಟ್ ಆಗಿದೆ ಅಪ್ಪ. ಅದಕ್ಕೆ ಹುಷಾರಾಗಿ ಓಡಿಸ್ಬೇಕು. ಸ್ಪೀಡ್ ಲಿಮಿಟ್ಟು ಮೇಂಟೈನ್ ಮಾಡ್ಕೊಂಡು ಓಡಿಸಿ, ಕೇರ್ಫುಲ್ ಆಗಿ ಓಡಿಸಿ. ಜೀವ ಮುಖ್ಯ, ಸ್ಪೀಡ್ ಅಲ್ಲ. ಸೊ ಅದಕ್ಕೆ ಇವಾಗ ಇಲ್ಲೇ ಟೀ ಹೊಡೆದು ಬಿಡೋಣ ಅನಿಸ್ತಿದೆ. ಟೀ ಕುಡ್ಕೊಂಡು ಹೋಗ್ಬಿಡೋಣ. ಇಲ್ಲೇ ಭಾಗವತಿ ಗ್ರ್ಯಾಂಡ್ ಅಂತ ಏನೋ ಇದೆ, ಇಲ್ಲೇ ಟೀ ಕುಡ್ಕೊಂಡು ಬ್ಯಾಂಗ್ಳೂರ್ಗೆ ಜರ್ನಿ ಕಂಟಿನ್ಯೂ ಮಾಡೋಣ. ಇವಾಗ ಜಸ್ಟ್ ನಾವು ಕಾಫಿ ಕುಡಿದು ಮಸಾಲ ಪೂರಿ ತಿಂದು ಹೊರಟಿದ್ವಿ ಮತ್ತೆ ಬ್ಯಾಂಗ್ಳೂರ್ಗೆ. ಸೊ ಇನ್ನು 1.5 ಅವರಲ್ಲಿ ರೀಚ್ ಆಗ್ತೀವಿ ನಾವು. ಸೊ ಇವಾಗ 7 ಗಂಟೆ ಆಗ್ತಿದೆ. ಸೊ 8:30ಗೆ ರೀಚ್ ಆಗ್ತೀವಿ ಬ್ಯಾಂಗ್ಳೂರ್ಗೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ಬಾಯ್.